ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ಮಾರ್ನಿಂಗ್ ವ್ಲಾಗು. ಅವತ್ತು ಹುಣ್ಣಿಮೆ ಕೂಡ ಆಗಿತ್ತು ಮತ್ತು ಸಂಡೇ ಕೂಡ ಆಗಿತ್ತು. ನಾನು ಈಗ ಬೆಳಗ್ಗೆ ಎದ್ದು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಿನ ಕಸ ಗುಡಿಸಿ ಈಗ ಹೊಸಲು ಪೂಜೆ ಮತ್ತು ತುಳಸಿ ಗಿಡಕ್ಕೆ ಪೂಜೆ, ರಂಗೋಲಿ, ಕುಂಕುಮ ಇದೆಲ್ಲ ಇಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎದ್ದೇಳೋದು ಲೇಟ್ ಆಗಿರುತ್ತೆ. ಯಾಕಂದರೆ ವಾರ ಪೂರ್ತಿ ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಸಂಡೇ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಹಾಗೆ ಚಳಿ ಕೂಡ ಇರೋದ್ರಿಂದ ಸ್ವಲ್ಪ ಎದ್ದೇಳೋದು ಇನ್ನೂ ಲೇಟ್ ಆಗುತ್ತೆ. ಹುಣ್ಣಿಮೆ ಇರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಎದ್ದುಬಿಟ್ಟು ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾನು ತುಳಸಿ ಗಿಡದ ಹತ್ರ ರಂಗೋಲಿ ಹಾಕಿದ್ದೀನಿ ಮತ್ತು ಹೊಸಲಿಗೆ ರಂಗೋಲಿನ ಹಾಕಿದ್ದೀನಿ. ಇವತ್ತಿನ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಏನಿಲ್ಲ, ಸಿಂಪಲ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗ್ ರುಟೀನ್ ಮನೇಲಿ ಹೆಣ್ಮಕ್ಳದ್ದು ಏನಿರುತ್ತೆ, ಕಿಚನ್ ರುಟೀನೇ ಜಾಸ್ತಿ ಇರುತ್ತೆ. ಈಗ ನಾನು ಬೆಳಗ್ಗೆ ಎದ್ದು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಏನು ಇಷ್ಟನೋ ಅದನ್ನೇ ಮಾಡಬೇಕಾಗತ್ತೆ. ಇನ್ನು ಬಾಕ್ಸಿಗೆ ಹಾಕೋದೆಲ್ಲ ಏನೂ ಇರಲ್ವಲ್ಲ, ಹಾಗಾಗಿ ಈಸಿಯಾಗಿ ಬೇಗ ಆಗೋವಂಥದ್ದನ್ನೇ ಮಾಡಿ ಕೊಡ್ತಾಯಿದ್ದೀನಿ. ಅದರಲ್ಲೂ ಅವರು ಮಗಾನು ಮತ್ತು ವಸಿಷ್ಠ ಇಬ್ಬರು ಶಾವಿಗೆ ಬಾತ್ ಬೇಕು ಅಂತ ಹೇಳಿದರು. ಹಾಗಾಗಿ ಶಾವಿಗೆ ಉಪ್ಪಿಟ್ಟನ್ನೇ ನಾನು ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಸಿಷ್ಠ, ಶಾವಿಗೆ ಯೆಲ್ಲೋ ಕಲರ್ ಮಾಡಲ ವೈಟ್ ಕಲರ್ ಮಾಡಿ? ಶಾವಿಗೆ ಯೆಲ್ಲೋ ಕಲರ್ ಬೇಕಾ ವೈಟ್ ಕಲರ್ ಬೇಕಾ ಅಂದೆ. ಸಾಯಂಕಾಲ ಮಾಡ್ತೀನಿ. ಅಲ್ಲಿ ಪಾಸ್ತಾ ಮಸಾಲ ಇಲ್ಲ, ಅದಕ್ಕೆ ತೊಗೊಂಬರ್ಬೇಕು. ತೊಗೊಂಬಂದು ಹ್ಯಾಂಡ್ ವಾಶ್ ತರಬೇಕು. ಅದನ್ನು ಹೋಗಿ ತೊಗೊಂಬರೋದು. ಸಂಜೆ ತೊಗೊಂಬಂದು ಮಾಡೋಣ. ಜೈ ಜವಾನ್ಗೆ ಹೋಗಿ ತೊಗೊಂಬರೋಣ. ಫ್ರೆಂಡ್ಸ್, ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ಇವತ್ತು ಹುಣ್ಣಿಮೆ, ಸಂಡೇ ಬೇರೆ, ಹಂಗಾಗಿ ಸ್ಕೂಲಿಲ್ಲ. ಏನು ಮಾಡಬೇಕು ಅಂಥೇಳಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಉದ್ರುದ್ರಾಗಿ, ಯಾಕಂದರೆ ಇದು ಅಂಗಡೀಲಿ ತಂದಿರೋ ಅಂಥ ಶಾವಿಗೆ ಅಲ್ವಾ, ಹಾಗಾಗಿ ಚೆನ್ನಾಗಾಗುತ್ತೆ. ಹಾಗೆ ಜೊತೆಗೆ ಹೆಸರು ಕಾಳನ್ನು ನಾನು ನೆನೆಯಕ್ಕೆ ಹಾಕಿದ್ದೆ. ಹಾಗೆ ತಿಂಡಿ ಜೊತೆ ಬೆಳಗ್ಗೆ ಹೆಸರು ಕಾಳು ಇರಲಿ ಅಂಥೇಳಿ ಹೆಸರು ಕಾಳನ್ನು ನೆನೆಸಕ್ಕೆ ಹಾಕಿದ್ದೆ. ಇವಾಗ ಬನ್ನಿ ತಿಂಡಿ. ಇವಾಗ ನಮ್ಮ ಮನೆಯವ್ರಿಗೆ ತಿಂಡಿನ ಹಾಕ್ಕೊಡ್ಬೇಕು, ಯಾಕಂದರೆ ಅವ್ರಿಗೆ ಕೆಲಸಕ್ಕೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ. ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟು ನಮ್ಮ ವಸಿಷ್ಠಂಗೆ ತಿಂಡಿ ತಿನ್ನಿಸ್ತೀನಿ ಫಸ್ಟ್. ಇಲ್ಲ ಅಂದರೆ ಅವನು ತಿನ್ನೋದೇ ಇಲ್ಲ. ಹಂಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಅಂದರೆ ಚೆನ್ನಾಗಿರುತ್ತೆ.
ಏನು ಮಾಡ್ತಾನೆ? ಫ್ರೆಂಡ್ಸ್, ಇವತ್ತು ಎದ್ದ ತಕ್ಷಣ ಟೀ ಮಾಡಿಲ್ಲ, ಹಾಗಾಗಿ ಈಗ ಟೀ ಮಾಡ್ತಾಯಿದ್ದೀನಿ. ತಿಂದು ಟೀ ಕುಡಿಯೋಣ ಅಂಥೇಳಿ. ಯಾಕಂದರೆ ಚಳಿ ಇದೆಯಲ್ವ, ಸ್ವಲ್ಪ ಟೀ ಬೇಕು ಅನಿಸುತ್ತೆ ಈಗ. ಹಾಕು ಇನ್ನೊಂದು ಸ್ವಲ್ಪ ಅಷ್ಟೊಂದು ಯಾಕೆ ತಿಂತಾನೆ ಅನ್ಕೋಬೇಡ. ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಜೀರಾ ರೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಜೀರಾ ರೈಸ್ ಮಾಡೋದು ತುಂಬ ಸಿಂಪಲ್ಲು ಮತ್ತು ಈಸಿ, ಚೆನ್ನಾಗಿರುತ್ತೆ. ಇದು ತೋರಿಸ್ತೀನಿ ನಾನು ಜೀರಾ ರೈಸ್ ಹೆಂಗೆ ಮಾಡ್ತೀನಿ, ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ. ಜೀರಾ ರೈಸ್ ಮಾಡೋದಕ್ಕೆ ಫಸ್ಟು ನಾನು ಜೀರಾ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಜೀರಾ ಇದೆ. ಪಲಾವ್ ಎಲೆ, ಚಕ್ಕೆ ಮತ್ತು ಚಕ್ರ ಮೊಗ್ಗು, 3 ಏಲಕ್ಕಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಇದು ಕಸೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್, ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ. ಮತ್ತು ಅದಕ್ಕೆ ಈ ಥರ ಉದ್ದುದ್ದಾಗಿ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಮತ್ತು ಉದ್ದುದ್ದಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅದಕ್ಕೆ ಜೀರಾ ರೈಸ್ ಮಾಡೋದಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಜೀರಾ ರೈಸ್ಗಿಂತ ಬಾಸುಮತಿ ರೈಸ್ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು 1 ಕಪ್ಪು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೆನೆ ಹಾಕ್ಕೊಳ್ತೀನಿ. ಒಂದು 10 ನಿಮಿಷ ನೆಂದರೆ ಸಾಕಾಗುತ್ತೆ. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು ನೀವು. ಫಸ್ಟು ನಾನು ಈ ರೈಸ್ನ ಒಂದು 10 ನಿಮಿಷ ನೆನೆಯೋಕ್ಕೆ ಹಾಕ್ತೀನಿ. ಫ್ರೆಂಡ್ಸ್, ಈಗ ಕುಕ್ಕರ್ನ ಕಾಯಿಸೋದಕ್ಕೆ ಇಟ್ಟಿದ್ದೆ. ಫ್ರೆಂಡ್ಸ್, ಈಗ ಕುಕ್ಕರ್ ಕಾದೈತಿ, ಅದಕ್ಕೆ 2 ಸ್ಪೂನ್ ತುಪ್ಪನ ಹಾಕ್ತೀನಿ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಿದ್ದೀನಿ. ನೀವು ಬೇಕಿದ್ದರೆ ತುಪ್ಪನ ಹಾಕ್ಕೋಬೋದು, ಬರೀ ತುಪ್ಪದಲ್ಲೇ ಮಾಡ್ಬೋದು. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ. ನಾನು ಏನೇನು ಮಸಾಲೆಗಳನ್ನ ತೊಗೊಂಡಿದ್ದೆ ಅದನ್ನೆಲ್ಲ ಈಗ ಹಾಕ್ಕೊಳ್ತಾ ಇದ್ದೀನಿ.
ಈಗ ಗೋಡಂಬಿ ಹಾಕ್ತೀನಿ. ಈಗ 2 ಸ್ಪೂನು ಜೀರಿಗೆನ ಸೇರಿಸ್ತಿದ್ದೀನಿ. ಜೀರಾ ರೈಸ್ ಆಗಿರೋದ್ರಿಂದ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಜೀರಿಗೆ ಬೇಗ ಹೊತ್ತುತ್ತೆ, ಹಾಗಾಗಿ ಲಾಸ್ಟ್ ಹಾಕ್ಕೊಂಡೆ. ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತೀನಿ. ಜಾಸ್ತಿ ಈರುಳ್ಳಿ ಏನು ಫ್ರೈ ಮಾಡೋದು ಬೇಡ ಇದರಲ್ಲಿ, ಯಾಕಂದರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ. ಈಗ ನಾನು ತೊಳೆದು ನೆನೆಸಿಟ್ಟಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ. ನಾನು ಯಾವ ಕಪ್ ಅಳತೆಯಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ ನೀರು ಹಾಕ್ತಿದ್ದೀನಿ. 1 ಕಪ್ ಅಕ್ಕಿ ತೊಗೊಂಡ್ರೆ 1.5 ಕಪ್ಪು ನಾವು ನೀರನ್ನು ಸೇರಿಸಬೇಕು, ಇಲ್ಲ ಅಂದರೆ ಅನ್ನ ಉದುರಾಗಿ ಬರಲ್ಲ. ನೋಡಿ, 1.5 ಕಪ್ಪು ನೀರನ್ನು ಸೇರಿಸ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಸ್ವಲ್ಪ ಕಸೂರಿ ಮೆಥಿನ ಹಾಕ್ತಾಯಿದ್ದೀನಿ, ಕ್ರಷ್ ಮಾಡಿ ಹಾಕ್ಕೋಬೇಕು. ಅದನ್ನು ಈಗ ಕ್ಯಾಪನ್ನು ಕ್ಲೋಸ್ ಮಾಡ್ತಿದ್ದೀನಿ. ಇದನ್ನು ಈಗ 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ಆದಮೇಲೆ ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಕುಕ್ಕರನ್ನು 2 ವಿಷಲ್ ತೆಗೆಸಿದ್ದೀನಿ. ಹೆಂಗಾಗಿದೆ ಜೀರಾ ರೈಸ್ ನೋಡೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಜೀರಾ ರೈಸ್ ಸ್ವಲ್ಪ ಉದ್ರಾಗಿದ್ರೇ ಚೆಂದ. ಅದರಲ್ಲೂ ಬಾಸುಮತಿ ರೈಸಲ್ಲಿ ಮಾಡಿರ್ತೀವಲ್ವ, ಜಾಸ್ತಿ ಇದನ್ನು ಕೈ ಆಡಿಸೋಂಗಿಲ್ಲ, ಸ್ಮೂತಾಗಿ ಕೈ ಆಡಿಸ್ಬೇಕಾಗುತ್ತೆ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಸ್ವಲ್ಪ ಕೊತ್ತಂಬರಿನ ಸೇರಿಸ್ತೀನಿ. ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ ಈ ಥರ ಜೀರಾ ರೈಸ್ ಮಾಡ್ಕೊಳ್ಳೋದ್ರಿಂದ. ಈಗ ಜೀರಾ ರೈಸ್ ರೆಡಿ ಆಯಿತು. ನಾನು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಫ್ರೆಂಡ್ಸ್, ಈಗ ಮಧ್ಯಾಹ್ನ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು, ಸ್ನಾನ ಎಲ್ಲ ಆಗಿ, ಅಡುಗೆ ಆಗಿ, ಊಟ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಮ್ಮ ನಲ್ಲಿ ಸೌತಾ ಇತ್ತಲ್ವ, ಅದು ನಲ್ಲಿ ಚಿಕ್ಕದಿದೆ, ಅದಕ್ಕೆ ಸಿಂಕ್ ಒಳಗೆ ನೀರು ಕರೆಕ್ಟಾಗಿ ಬೀಳ್ತಿರ್ಲಿಲ್ಲ ಅಂಥೇಳಿ ನಾನು ಪೈಪ್ ಹಾಕಿದ್ದೆ ಆ ಥರ. ಈಗ ಅದು ನಲ್ಲಿನೂ ಲೀಕ್ ಆಗ್ತಾಯಿತ್ತು. ಅದನ್ನು ರಿಪೇರಿ ಮಾಡೋಕ್ಕೆ ಬರ್ತಿದ್ದಾರೆ ಅರ್ಜೆಂಟು. ಹಾಗಾಗಿ ಗಾನುಗೆ ಪಾತ್ರೆನ ತುಂಬಿಸಿ ಇಡೋಕ್ಕೆ ಹೇಳಿದ್ದೀನಿ. ಅವ್ನು ಹೋದ್ಮೇಲೆ ಆಯಿತು ಅಂತ ಹೇಳಿ. ಇದು ಚಿಕ್ಕದಿದೆ ನಲ್ಲಿ, ಅದು ಸಿಂಕ್ ಒಳಕ್ಕೆ ಬೀಳ್ತಿರ್ಲಿಲ್ಲ, ಹಾಗಾಗಿ ನಾನು ಇಷ್ಟುದ್ದ ಪೈಪ್ ಹಾಕಿದ್ದೆ. ಇದನ್ನು ಈಗ ಅದನ್ನೇ ತೆಗೆದು ಬೇರೆ ಪೈಪನ್ನು ಹಾಕೋದಕ್ಕೆ ಅಂತೇಳಿ ಬರ್ತಿದ್ದಾರೆ. ನಾವು ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡೇ ಅಲ್ಲೇ ಭಾಳ ದಿನ ಆಗಿತ್ತು.
ನಾವು ಈ ಮನೆಗೆ ಬಂದಾಗಿಂದನೂ ಈ ನಲ್ಲಿ ಸೋರ್ತಾನೆ ಇತ್ತು. ಅದನ್ನು ಒಂದ್ಸಲಿ ಜಾಸ್ತಿ ಸೋರುತ್ತೆ, ಒಂದ್ಸಲಿ ಬಂದಾಗುತ್ತೆ, ಒಂದ್ಸಲಿ ನಿಧಾನಕ್ಕೆ ಸೋರ್ತಿತ್ತು. ನಲ್ಲಿ ಸೋರಬಾರ್ದು ಅಂತ ನನಗೂ ಗೊತ್ತಿತ್ತು, ಆದರೂ ನಾವು ಮಾಡಿಸಿರ್ಲಿಲ್ಲ. ಯಾಕಂದರೆ ಬಾಡಿಗೆ ಮನೆಗೆ ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಅದು ನಮ್ಮದು ಅನ್ನಿಸ್ಕೊಳ್ಳಲ್ಲ. ಹಾಗಾಗಿ ನಾವು ರಿಪೇರಿ ಮಾಡ್ಸೋಕ್ಕೆ ಹೋಗಲಿಲ್ಲ. ಈಗ ನಮ್ಮ ಮನೆಯವರು ನಲ್ಲಿ ರಿಪೇರಿ ಮಾಡೋರನ್ನ ಕರ್ಕೊಂಡು ಮತ್ತೆ ಇದಕ್ಕೊಂದು ನಲ್ಲಿನೂ ಬೇರೆ ತೊಗೊಂಬರ್ತಿದಾರಂತೆ. ಈಗ ರಿಪೇರಿ ಮಾಡ್ತಾರೆ, ತೋರಿಸ್ತೀನಿ ನಾನು ಅದು ಹೆಂಗೆ ನಾವು ಮಾಡ್ಕೊಂಡಿದ್ವಿ ಅಂತ. ಈ ಥರ ನಲ್ಲಿ ತುಂಬ ಚಿಕ್ಕದಿದೆ. ಹೌದಾ, ಸ್ಟಾರ್ಟ್ ಮಾಡಿ ನೋಡಿ. ನೀರು ಸ್ಟಾರ್ಟ್ ಮಾಡಿದ್ರೆ ಸೊಪ್ಪಿನ ತೆಗಿ ನೋಡಿ. ನಲ್ಲಿ ಲೀಕ್ ಆಗಿ 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 ಹೆಂಗೆ ಕಲರ್ ಎಲ್ಲ ವೈಟ್ ಆಗಿದೆ. ಇದು ನೋಡಿ, ನೀರು ಸ್ಟಾರ್ಟ್ ಮಾಡಿದರೆ ಇಲ್ಲೇ ಬೀಳುತ್ತೆ. ಸಿಂಕ್ ಇರೋದು ಈ ಕಡೆ, ಅದು ಅಲ್ಲೇ ಬೀಳುತ್ತೆ. ಹಾಗಾಗಿ ನಾನೇನು ಮಾಡಿದ್ದೆ, ಈ ಥರ ಪೈಪ್ ಸಿಗುತ್ತಲ್ಲ ಇದನ್ನು ಹಾಕ್ಕೊಂಡಿದ್ದೆ. ಅಂದರೆ ನೀಟಾಗಿ ಮಧ್ಯ ಬೀಳುತ್ತೆ ಸಿಂಕಲ್ಲಿ ನೀರು ಅಂಥೇಳಿ. ಈಗ ಇದನ್ನು ತೆಗೆದು ಬೇರೆ ನಲ್ಲಿನ ಹಾಕಿಸ್ಬೇಕು. ನೋಡಬೇಕು ಈಗ ಹೆಂಗೆ ರಿಪೇರಿ ಮಾಡ್ತಾರೆ, ಎಂಥ ನಲ್ಲಿ ತೊಗೊಂಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲೇ ತೊಳಿಬೇಕು ನಾವು. ಇಲ್ಲಿ ಪಾತ್ರೆ ತೊಳೆಯೋಷ್ಟರಲ್ಲಿ ನೀರೆಲ್ಲ ಈಚೆ ಕಡೆ ಬರುತ್ತೆ, ಇಲ್ಲೆಲ್ಲ ಸೋರ್ಕೊಂಡು ಬರುತ್ತೆ. ಇಲ್ಲಿ ಬೇರೆ ಇದು ಇಲ್ಲ, ಇದಕ್ಕೆ ಕಟ್ಟೆ, ಗ್ಯಾಸ್ ಕಟ್ಟಿ. ಪೈಪ್ ಅದ್ರಾಗ ಬಿಡು. ಈ ಕಡೆನಲ್ಲಿ ಇದೇನು ಪ್ರಾಬ್ಲಮ್ ಐತ್ರಿ? ಹಾಂ, ಬರಲ್ವಾ? ಎಲ್ಲ ಇದ್ರ ಹಾಕ್ಬಿಟ್ಟವ್ರೆ. ಫ್ರೆಂಡ್ಸ್ ನೋಡಿ, ನಲ್ಲಿ ಹಾಕಿ ಹೋದರು. ನಲ್ಲಿ ಹಾಕಿ ಹೋಗಿದ್ಮೇಲೆ ಇದೆಲ್ಲ ಅಡುಗೆ ಮನೆ ಫುಲ್ ಎಲ್ಲ ಮಳೆ ಬಂದಾಗ ಆಗುತ್ತಲ್ಲ ಹಂಗಾಗಿದೆ. ಇಲ್ಲೆಲ್ಲ ಆಗಿದೆ. ಆ ಕಡೆ ಪಾತ್ರೆ ನೀರು ಸಿಟ್ಟಿದೆ, ದೇವ್ರ ಮನೆ ಒಳಗಡೆ ಬಿದ್ದಿದೆ. ಈ ಕಡೆ ಗ್ಯಾಸ್ ಸ್ಟವ್ ಅಂತೂ ಫುಲ್ ನೀರಲ್ಲೇ ತೊಳೆದುಬಿಟ್ರು ಇನ್ನೊಂದ್ಸಲಿ. ಹಿಂಗಾಗಿದೆ. ಹಿಂಗಾಗುತ್ತೆ ನೋಡಿ. ಸ್ವಂತ ಮನೆ ಆದರೆ ಏನು ನಮ್ಗೆ ಬೇಕಾದದ್ದು ಮಾಡಿಸ್ಬೋದು, ಬೇಕಾದಂಗೆ ಇದು ಮಾಡ್ಬೋದು. ಬಾಡಿಗೆ ಮನೆ ಅಂದರೆ ಇನ್ವೆಸ್ಟ್ ಮಾಡಬೇಕು. ಅದು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು, ಎಷ್ಟೇ ಸಿಂಗಾರ ಮಾಡಿದ್ರು ನಮ್ಮನೆ ಅನ್ನಿಸ್ಕೊಳ್ಳಲ್ಲ. ಅದು ಗಾದೆ ಮಾತು ಇದೆಯಲ್ಲ, ಬಾಡಿಗೆ ಮನೆಗೆ ಅದು ಗಾದೆ ಮಾತೇ ಇದೆ. ಗಾದೆ ಮಾತೇ ಇದೆ, ಬಾಡಿಗೆ ಮನೆಗೆ ಎಷ್ಟು ಸಿಂಗಾರ ಮಾಡಿದ್ರು ನಮ್ದಾಗಲ್ಲ ಅಂಥೇಳಿ. ಹಾಗೆ ಆಗುತ್ತೆ. ನಾವು ಈ ಮನೆಗೆ ಬಂದಾಗಿಂದ ಬಟನ್ಗಳಾಗಲಿ, ಸ್ವಿಚ್ಗಳು, ಫ್ಯಾನ್ಗಳು ಇದೆಲ್ಲ ನಾವೇ ರಿಪೇರಿ ಮಾಡಿಸ್ಕೊಂಡಿದ್ದೀವಿ. ಯಾಕಂದರೆ ಓನರ್ದು ಇರಲ್ವಂತೆ, ರಿಪೇರಿ ಖರ್ಚು ಏನೇ ಬಂದರೂ ನಾವೇ ಮಾಡಿಸ್ಕೋಬೇಕಂತೆ. ಹಾಗಾಗಿ ನಾವೇ ಮಾಡಿಸ್ಕೊತಾ ಇದ್ದೀವಿ. ಏನೇನು ರಿಪೇರಿ ಬರುತ್ತೋ ಅದೆಲ್ಲ ನಮಗೆ ಖರ್ಚಾಗಿರುತ್ತೆ. ಈಗ ಬೆಳಗ್ಗೆ ಒಂದು ರೌಂಡ್ ಮನೆ ಒರೆಸಿ ಕ್ಲೀನ್ ಮಾಡಿತ್ತು. ಈಗ ಸೆಕೆಂಡ್ ರೌಂಡು. ಹಚ್ಚಿಗೆ ಹತ್ರ ಹೋಗು.